ಮಹಾದೇವ ವಿಶ್ವೇಶ ಕ್ಯಾಮ್ರಾ ಮುಂದೆ ಜ್ಯೋತಿ ಬೆಳಗೋದ್ರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ಕೊಡೋಣ. ಜ್ಯೋತಿ ಬೆಳಗಾದ್ಮೇಲೆ ಹಾರ್ದಿಕ ಶುಭಾಶಯಗಳು. ಮತ್ತೊಂದು ಜಗಳ ಶುರುವಾಯಿತು. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಖುಷಿ ವಿಚಾರ ಏನು ಅಂದರೆ, ಇಟ್ಸ್ ಆಲ್ವೇಸ್ ನೈಸ್ ದಟ್ ಎಲ್ಲ ಟೆಕ್ನಿಷಿಯನ್ಸ್ ಸೇರಿ ಒಂದು ಸಿನಿಮಾ ಮಾಡೋದಿದೆ ಅಲ್ಲ, ಅದು ತುಂಬ ಖುಷಿ ವಿಚಾರ. ಇವತ್ತು ರವಿ ವರ್ಮಾ ಸರ್ ಇಸ್ ಬಿಕಮಿಂಗ್ ಅ ಪ್ರೊಡ್ಯೂಸರ್
ದ ಬಿಗ್ಗೆಸ್ಟ್ ಹ್ಯಾಪಿ ಮೂಮೆಂಟ್ ಇದು. ರವಿ ವರ್ಮಾ ಸರ್ಗೆ ಐ ಥಿಂಕ್ ಅಯ್ಯ ಮಂಡ್ಯ ಎಲ್ಲ ಆವಾಗ ಅವರು ಆ್ಯಕ್ಷನ್ ಡೈರೆಕ್ಟರ್ ಆಗಿದ್ರು, ಆವಾಗಿಂದ ಗೊತ್ತು. ಆ್ಯಂಡ್ ಹೀಸ್ ಮೋರ್ ಲೈಕ್ ಫ್ಯಾಮಿಲಿ ನಮಗೆಲ್ಲ. ಸೊ ಫಸ್ಟ್ ಅವ್ರಿಗೆ ತುಂಬ ಒಳ್ಳೇದಾಗಬೇಕು. ನಮ್ಮ ಹುಡುಗನೇ ಅವನು ರವಿ. ರವಿ ಈಸ್ ಪ್ರೇಮ್ಸ್ ಅಸೋಸಿಯೇಟ್. ಆ್ಯಂಡ್ ಇವತ್ತು ಬಹುಶಃ ನಾವೆಲ್ಲರೂ ಬರೋಕ್ಕೆ ಕಾರಣ ಮೋಸ್ಟ್ ಇಂಪಾರ್ಟೆಂಟ್ಲಿ ಆಫ್ಟರ್ ರವಿ ವರ್ಮಾ ಸರ್ ಇಸ್ ನಮ್ಮ ರವಿ. ಅಲ್ಲ, ಅವನೇನು ಹೋಗ್ಲದು, ಸಿನಿಮಾ ಚೆನ್ನಾಗಿ ಮಾಡಲಿ, ಕತೆ ಚೆನ್ನಾಗಿ ಮಾಡಿದ್ದಾನೆ, ತುಂಬ ಒಳ್ಳೆ ಅದ್ಭುತವಾದ ಕತೆ ಮಾಡಿದ್ದಾನೆ ರಾಜಣ್ಣ. ಮುಂಚೆ ನಾನೇ ಆ್ಯಕ್ಚುಲಿ ನಿಮ್ಮ ಹತ್ರ ನಾನೇ ರಾಜಣ್ಣ ಹತ್ರ ಕಳಿಸಿದ್ದು. ನನಗೊಂದು ಕತೆ ಹೇಳಿದ ತಕ್ಷಣ ಸರ್ ರಾಜು ಅವ್ರಿಗೆ ಹೇಳಿ ಸರ್ ಅಂತ ರಾಜಣ್ಣಂಗೆ ಹೇಳಿದೆ. ರಾಜಣ್ಣ ಕತೆ ಕೇಳಿ ತುಂಬ ಚೆನ್ನಾಗಿ ಮಾಡಿದ್ದಾನೆ ನಮ್ಮ ಮೈದ ಅಂತ. ಪ್ರೊಡಕ್ಷನ್ ಒಂದು ಚೇಂಜ್ ಬಿಟ್ಟರೆ ಆಲ್ಮೋಸ್ಟ್ ಇಲ್ಲ ಎಲ್ಲರೂ ಅವರೇ ಇದ್ದಾರೆ. ಆ್ಯಂಡ್ ಎಲ್ಲ ನಮ್ಮ ಟೀಮೇನೆ. ಆಲ್ ದ ಬೆಸ್ಟ್ ಟು ರವಿ ವರ್ಮಾ ಸರ್. ಫಸ್ಟ್ ಟೈಮ್ ಪ್ರೊಡಕ್ಷನ್ ಮಾಡ್ತಿದ್ದಾರೆ. ಆಲ್ ದ ಬೆಸ್ಟ್ ಸರ್. ನಮ್ಮ ನಾಯಕರು ಮಾತಾಡಲಿ, ರಾಜಬಿ ಶೆಟ್ಟರು ಮಾತಾಡಲಿ. ಅವರೆಲ್ಲ ಮಾತಾಡಿದ್ಮೇಲೆ ನಾನು ಹೇಳ್ತೀನಿ ಏನು ಅಂತ ಹೇಳಿದ್ರು. ನಮಸ್ಕಾರ ಎಲ್ರಿಗೂ. ಇಲ್ಲ ಕಥೆ ಹೇಳಲ್ಲ. ಮೊದಲಿಗೆ ಅಂದರೆ ನನಗೆ ಯಾವಾಗಲೂ ಆಸೆ ಇತ್ತು, ಅಂದರೆ ಹೊಸ ನಿರ್ದೇಶಕರ ಜೊತೆ ಕೆಲಸ ಮಾಡಬೇಕು, ಅವರಿಗೆ ಅನುಭವ ಇರಬೇಕು, ಜೊತೆಗೆ ಕನ್ನಡದ ಸಿನಿಮಾಗಳನ್ನು ಥಿಯೇಟ್ರಲ್ಲಿ ನೋಡುವಂತಹ ಆಡಿಯನ್ಸನ್ನು ತರಿಸುವಂಥ ಸಿನಿಮಾಗಳನ್ನು ಮಾಡುವಂಥ ಕಥೆಗಳಾಗಬೇಕು ಅಂತ. ಆ್ಯಂಡ್ ಫಾರ್ಚುನೇಟ್ಲಿ ನನಗೆ ರವಿ ಅವರ ಕತೆ ಕೇಳುವಂಥ ಭಾಗ್ಯ ಸಿಕ್ತು. ಆ್ಯಂಡ್ ಅವರೇ ನನ್ನನ್ನು ನಟನಾಗಿ ಆಯ್ಕೆ ಮಾಡ್ಕೊಂಡಿದ್ರು ಕೂಡ. ಸರ್, ನನ್ನ ಹೆಸರು ರವಿ ಅಂತ. ಪ್ರೇಮ್ ಸರ್ ಜೊತೆ ಒಂದು 10 ವರ್ಷದ ಕೆಲಸ ಮಾಡ್ತಾ ಇದ್ದೀನಿ. ಈಗೊಂದು ಹೆಜ್ಜೆ ಅಂತ ಹೇಳ್ಬಿಟ್ಟು ನಿರ್ದೇಶನ ಮಾಡೋದಂತ ಮುಂದೆ ಹೋಗ್ತಾ ಇದ್ದೀನಿ ಸರ್. ಈ ಸಿನಿಮಾದಲ್ಲಿ ಮೊದಲನೇದಾಗಿ ನಾನು ರಾಜ್ ಸರ್ನ ಆಯ್ಕೆ ಮಾಡಿಕೊಂಡಿದ್ದಕ್ಕೆ ಅವರ ಒಂದು ನಟನೆಯೇ ಕಾರಣ. ಏನಕ್ಕಂದರೆ ಒಂದು ರಿಯಾಲಿಟಿ ಅನ್ನೋದು ಅವರ ನಟನೆಗಳಿದೆ. ಸೊ ಈ ಪಾತ್ರಕ್ಕೂ ಅದೇ ಬೇಕಾಗಿತ್ತು. ಫಸ್ಟ್ ಇಲ್ಲಿ ಬಂದಿರೋ ಎಲ್ಲ ಮೀಡಿಯಾದವ್ರಿಗೂ ಎಲ್ಲರೂ ನಮ್ಮ ಧನ್ಯವಾದ. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನನ್ನ ಮೊದಲ ಹೆಜ್ಜೆ ಅಂದರೆ ಇಷ್ಟು ದಿವಸ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಾನೇನು ಹೆಸರು ಗಳಿಸಿದ್ದೀನಿ ಅಥವಾ ಏನು ಕೆಲಸ ಕಲ್ತಿದ್ದೀನಿ ಏನಿದೆ ಸರ್, ಅದನ್ನು ಇನ್ನೊಂದು ಹೆಜ್ಜೆ ಪ್ರಯತ್ನ ಮಾಡೋಣ ಅಂತ ಒಂದು ಮೊದಲನೇ ಹೆಜ್ಜೆ ಇಡಕ್ಕೆ ಹೋಗ್ತಾ ಇದ್ದೀನಿ. ಈಗ ಎಲ್ಲರಿಗೂ ಕಾಂಪ್ರಮೈಸ್ ಇಲ್ಲ ಅಂತ ಅಂದರೆ ಅದಕ್ಕೆ ಮೇನ್ ಕಾರಣಕರ್ತರೆ ನನ್ನ ಟೀಮು ಸರ್. ಎಲ್ಲ ನನ್ನ ಟೀಮ್ ಪ್ರತಿಯೊಬ್ಬರು, ನಮ್ಮ ನರಸಿಂಹ ಸಾರಿಂದ ಹಿಡಿದು, ಅರ್ಜುನ್ ಜನ್ಯ ಸಾರಿಂದ ಹಿಡಿದು, ಡೇವಿಡ್ ಅವರಿಂದ ಹಿಡಿದು, ಮೋಹನ್ ಬೀಕರೆಯಿಂದ ಹಿಡಿದು. ನನಗೆ ಈ ಸಿನಿಮಾ ತುಂಬ ಸ್ಪೆಷಲ್. ಏನಕ್ಕೆ ಅಂದರೆ ಮೊದಲನೇದಾಗಿ ನಾನು ಕಂಡಂಥ ಮೊದಲನೇ ಪ್ಯಾನ್ ಇಂಡಿಯನ್ ಆ್ಯಕ್ಷನ್ ಮಾಸ್ಟರ್ ರವಿ ವರ್ಮಾ ಸರ್. ಅದು ಅವ್ರ ಕೆಲಸ ಅವ್ರನ್ನ ಪ್ಯಾನ್ ಇಂಡಿಯಾ ಮಾಡಿದೆ. ಅವರು ನನ್ನ ಸಿನಿಮಾದಲ್ಲೂ ಅದ್ಭುತವಾಗಿ ಕೆಲಸ ಮಾಡಿಕೊಟ್ರು. ಎಲ್ರಿಗೂ ನಮಸ್ಕಾರ. ನಾನು ಸ್ವಾತಿಷ್ಠ ಕೃಷ್ಣನ್. ಕನ್ನಡಲ್ಲಿ ಸೆಕೆಂಡ್ ಪಿಕ್ಚರ್ ಇದು. ತುಂಬ ಖುಷಿ ಆಗ್ತಿದೆ. ವೆರಿ ಎಕ್ಸೈಟೆಡ್ ಟು ವರ್ಕ್ ವಿತ್ ರಾಜ್ ಸರ್. ಆ್ಯಂಡ್ ಇಡೀ ಟೀಮಿಗೆ ಒಳ್ಳೇದಾಗಬೇಕು, ನಿಮ್ಮ ಬ್ಲೆಸ್ಸಿಂಗ್ಸ್ ಬೇಕು. ಮತ್ತೆಲ್ಲ ಪ್ರಮೋಷನ್ಲಿ ಮಾತಾಡೋಣ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅರ್ಚನಾ ಕೊಟ್ಟಿಗೆ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಲ್ರಿಗೂ. ಮೊದಲನೇದಾಗಿ ರವಿ ವರ್ಮಾ ಥ್ಯಾಂಕ್ಸ್. ಒಂದು ವಾರದ ಹಿಂದೆ ಆಫೀಸಿಗೆ ಕರೆಸಿ ಕತೆ ಹೇಳಿದರು ಡೈರೆಕ್ಟ್ರು. ಆಮೇಲೆ ನನಗೇನು ಅಪ್ಡೇಟ್ಸೇ ಬಂದಿರಲಿಲ್ಲ. ನಿನ್ನೆ ಸಾಯಂಕಾಲ ಈ ಥರ ನಾಳೆ ಮುಹೂರ್ತಕ್ಕೆ ಬನ್ನಿ ಅಂದರು. ಅಂಡರ್ಸ್ಟುಡ್ ಅದು. ಓಕೆ, ಮೇ ಬಿ ಫಿಲ್ಮಲ್ಲಿ ಇದ್ದೀನಿ, ಇವಾಗ ಇಲ್ಲಿ ಕೂತು ಮಾತಾಡ್ತಾ ಇದ್ದೀನಿ ಅಂದರೆ ಸಿನಿಮಾದಲ್ಲಿ ಇದ್ದೀನಿ ಅಂತ ಗೊತ್ತಾಯಿತು. ಅಲ್ಲ, ಒಂದು ಸೂರ್ಯನ ತಡ್ಕೊಳ್ಳೋದು ಕಷ್ಟ. ಈ ಸಿನಿಮಾಲಿ 2 ಸೂರ್ಯ ಇದೆ. ಒಬ್ಬ ನಮ್ಮನ್ನೆಲ್ಲ ನಜ್ಜು ಗುಜ್ಜು ಮಾಡಿದ ರವಿ ವರ್ಮಾ, ಆತ ಸ್ಟಂಟ್ಮೆನ್ ಆಗಿದ್ದ ಕಾಲದಿಂದ, ಅಂದರೆ ಒಂದು ಶತಮಾನದಿಂದ ನಾನು ನೀನು ಗೆಳೆಯರು ಅಂತ ಅಲ್ವಾ. ಇದು ನನ್ನ ಮೊದಲನೇ ಸಿನಿಮಾ. ನಾನು ಡೈರೆಕ್ಟರ್ ಸರ್ ರವಿ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಕ್ರಾಂತಿ ಸರ್ಗೆ, ಅವ್ರು ಎಷ್ಟು ಚೆನ್ನಾಗಿ ನನಗೆ ಎಕ್ಸ್ಪ್ಲೈನ್ ಮಾಡಿದ್ರು ಕ್ಯಾರೆಕ್ಟರು, ಮತ್ತು ವೆಲ್ಕಮ್ ಮಾಡಿದ್ರು. ನಾನು ಫ್ರೆಶರ್ ಆಗಿದ್ರೂ ಅವರು ಇನ್ ಡೆಪ್ತಾಗಿ ನನಗೆ ಎಷ್ಟು ಚೆನ್ನಾಗಿ ಹೇಳ್ಕೊಟ್ರು. ನನ್ನ ಹೆಸರು ಗೌರವ್ ಅಂತ.
ಸೊ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಮೊದಲನೇದಾಗಿ ನಾನು ರಕ್ಷಿತಾ ಮೇಡಮ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ನಾವೊಂದು ಯೂಟ್ಯೂಬಲ್ಲಿ ವೆಬ್ ಸೀರೀಸ್ ಮಾಡಿಕೊಂಡು ಯೂಟ್ಯೂಬ್ಗೆ ಮಾತ್ರ ಸೀಮಿತ ಆಗಿದ್ದವ್ರನ್ನ ಗುರುತಿಸಿ ಇದೊಂದು ಸಿನಿಮಾಗೆ ಇದು ಮಾಡಿರೋದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಮಾತಾಡ್ಬೇಕಂತೆಲ್ಲ ಎಲ್ಲ ದೊಡ್ಡವರು ಮಾತಾಡಿದ್ದಾರೆ. ನನಗೇನಂದರೆ ಒಳ್ಳೆ ಡೈರೆಕ್ಟರ್, ಒಳ್ಳೆ ಪ್ರೊಡ್ಯೂಸರ್, ಫೈಟ್ ಮಾಸ್ಟರ್ ಮತ್ತು ಒಳ್ಳೆ ಆ್ಯಕ್ಟರ್ಗಳ ಜೊತೆ ಕೆಲಸ ಮಾಡೋಕ್ಕೆ ಸಿಗುತ್ತೆ ಅನ್ನೋದೇ ತುಂಬ ದೊಡ್ಡ ಭಾಗ್ಯ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.